ಕಣ್ಣಿಗೆ ಯಾವತ್ತು ಹಚ್ಚಿದಾಳೆ, ಮಿಕ್ಸ್ ಮಾಡಿ ಹಚ್ಚಿಬಿಟ್ಟಿದ್ದಾಳೆ. ಹಂಗೆ ನಾಯಿ ಅಮ್ಮ, ನೀನು ಕೂಕು, ನೀನು ನಾಯಿ, ನೀನು ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ರಿಂದ ಅದನ್ನ ಕೋಲ್ ಏನು ಪ್ರಾಬ್ಲಮ್ಮು? ಸಾಕ್ಷಿ ಸಮೇತ ಅಮ್ಮ ಸಾರಾ ಅಂಗಡಿ ಮುಂದೆ ನಿಂತ್ಕೊಂಡು ಎಣ್ಣೆ ಅಂತೈತೆ ಅಂದ್ರೆ ಬಾಟ್ಲು, ಇಂಥ ಬಾಟ್ಲು ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ನಾನು ಶುಕ್ರವಾರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡಿದ್ದೀನಿ, ಹಾಗಾಗಿ ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇದು ಬಂದು ನೈಟ್ ಯಾವಾಗ ಗೊತ್ತಾ, ನಾನು ಮೀಶೋದು ಒಂದು ವ್ಲಾಗ್ ಮಾಡಿದ್ದೆ. ಯಾವುದು ಅಂತಂದರೆ, ಮೀಶೋದಿಂದ ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ ತಗೊಂಡಲ್ಲ, ಮೀಶೋದಲ್ಲಿ ಇಷ್ಟೆಲ್ಲ ತೊಗೊಂಡೆ ಅಂತೇಳಿ ಅದೊಂದು 5K ಓಡಿದೆ. ಆ ಒಂದು ವ್ಲಾಗಲ್ಲಿ ಈ ಒಂದು ನೈಟಿ ತೊಗೊಂಡಿದ್ದು ಕೂಡ ಹಾಕಿದ್ದೀನಿ. ಅಷ್ಟು ದಿನಗಳ ಹಿಂಚೆ ತೊಗೊಂಡಿದ್ದು, ಇವಾಗ ಹಾಕ್ತಾಯಿದ್ದೀನಿ, ಎಲ್ಲಿವರೆಗೂ ಹಾಕೇ ಇಲ್ಲ. ತುಂಬ ದಿನಗಳ ನಂತರದ್ದು ಜಾಸ್ತಿ. ಇದು ಜೊತೆಗೊಂದು ತೊಗೊಂಡಿದ್ದಲ್ಲ, ಅದೇ ಒಂದು ನೈಟಿ ಹಾಕ್ತಾಯಿದ್ದೆ. ಇದನ್ನು ನಾನು ಫಿಟ್ಟಿಂಗ್ ಮಾಡಿರಲಿಲ್ಲ. ಏನು ಗೊತ್ತಾ, ನೋಡಿ ಇಲ್ಲಿ ಇದೆಯಲ್ವಾ ಈ ಒಂದು ಎಲೆಕ್ಸ್ಟಿಕ್ಕು. ಈ ಎಲೆಕ್ಸ್ಟಿಕ್ಕು ಕೊಟ್ಟೇ ಇರಲಿಲ್ಲ, ಎಲೆಕ್ಸ್ಟಿಕ್ಕೇ ಹಾಕಿರಲಿಲ್ಲ. ಅದನ್ನ ತಂದು ಹಾಕ್ಲಾರ್ದೆ ಅದು ಯಾರು ರಿಸ್ಕ್ ಮಾಡಿಕೊಂಡು ಈ ಥರ ಒಂದು ಸ್ಟಿಚಬಲ್ದು ನಾನು ಕ್ಲಾತ್ ಯಾವುದು ಕೂಡ ಹೊಲ್ದೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗ್ಬಿಟ್ಟು ಅದು ಹಾಕಿರಲಿಲ್ಲ. ಅಂದರೆ ಈ ಒಂದು ನೈಟಿ ಹಾಕಿರಲಿಲ್ಲ. ಯುಗಾದಿ ಹಬ್ಬಕ್ಕೆ ಹಾಕಬೇಕು ಅಂತ ಕಷ್ಟಪಟ್ಟು ಟ್ರೈ ಮಾಡಿದೆ ತುಂಬ. ಯುಗಾದಿ ಹಬ್ಬದ ದಿನ ಹೊಲ್ದು ಹಾಕೊಳ್ಳೋಣ ಅಂತೇಳಿ ಆಗಲೇ ಇಲ್ಲ. ಅರ್ಧಂಬರ್ಧ ಆಯಿತು. ಒಂದು ಕಡೆ ಒಂದು ಸೈಡ್ ಸ್ಟಿಚ್ ಅಂದರೆ ಎಲೆಕ್ಸ್ಟಿಕ್ ಹಾಕಿದ್ದೀನಿ, ಇನ್ನೊಂದು ಸೈಡ್ ಹಾಕೋಕ್ಕಾಗಲೇ ಇಲ್ಲ. ಟೈಮ್ ಆಗಿಬಿಡ್ತು, ಯಾಕಂದರೆ ರೀಲ್ಸ್ ಬೇರೆ ಮಾಡ್ಕೊಳ್ಳೋದಿತ್ತು, ಯುಗಾದಿ ಹಬ್ಬದ ದಿನ ಅಪ್ಲೋಡ್ ಮಾಡೋದಿತ್ತು ಅವತ್ತೇನೆ. ಹಂಗಾಗ್ಬಿಟ್ಟು ಆಗಲಿಲ್ಲ. ಅಡುಗೆ ಬೇರೆ ತುಂಬ ಇರುತ್ತಲ್ವ ಯುಗಾದಿ ಹಬ್ಬ ಅಂದರೆ, ಸುಮ್ಮನೆ ಎಲ್ಲ. ಹಂಗಾಗ್ಬಿಟ್ಟು ಅವತ್ತು ಆಗಲಿಲ್ಲ. ಅದಾದ ನೆಕ್ಸ್ಟ್ ಯುಗಾದಿ ಹಬ್ಬ ಆಗಿ 2 ದಿನಕ್ಕೆ ಹೊಲ್ದೆ ಇವಾಗ ಹಾಕ್ಕೊಂಡಿದ್ದೀನಿ. ಈ ಥರ ಇದೆ ನೋಡಿ, ತುಂಬ ಟೈಟ್ ಆಗಿಬಿಟ್ಟಿದೆ. ಸ್ವಲ್ಪ ಇಲ್ಲಿ ಇನ್ನೊಂದು ಸ್ವಲ್ಪ ಬಿಟ್ಟು ಹೊಲಿಗೆ ಹಾಕಬೇಕು. ಇನ್ನೊಂದು ಸಲ ಸ್ಟಿಚ್ ತೆಗೆದ್ಬಿಟ್ಟು ರೆಡಿ ಮಾಡುವ. ಓಕೆ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದನ್ನು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ನಮ್ಮ ಕೂಕು ನಾಯಿ ಇದೆ, ಇಲ್ಲಿ ಪಚ್ಚಂಡಿದೆ, ಅದನ್ನು ತೋರಿಸ್ಬೇಡ ಅಂತ ಹೇಳ್ತಾ ಇದೆ ಕೂಕು ನಾಯಿ. ಹಂಗಾಗ್ಬಿಟ್ಟು ಅದು ಕಮ್ಮಂಗಿ ಯಾವ ಥರ ಏನೇನು ಆಡುತ್ತಲ್ಲ ಅದನ್ನೆಲ್ಲ ಹಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಸಿಗ್ತೀನಿ. ಮಾತಾಡೋ ಏನೆಂದು ಕತ್ಲಾಯಿತು, ಕರೆಂಟ್ ಹೋಯ್ತು. ವಾಟ್ರಿಗೆ ತೊಳ್ಕೊಡ್ಬೇಡ ಫ್ರೆಂಡ್ಸ್. ಹೆಂಗೆ ಗೊತ್ತಾ, ಕರೆಂಟ್ ಹೋಗ್ಬಿಡ್ತು. ಇದೆಲ್ಲ ತೋರ್ಸೋಣ ಅಷ್ಟೇ ಕರೆಂಟ್ ಹೋಗ್ಬಿಡ್ತು. ನೋಡಿ, ನಾನು ಸಿಂಪಲಾಗಿ ಇಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಆಶಾ ನಮ್ಮ ಕುಕ್ಕುಮರಿ ಇಷ್ಟು ಜಾಸ್ತಿ ಆಗುತ್ತೆ ಅಂತ ಅಂದು, ನೋಡೋಣ ಎಷ್ಟು ಭಾಗ ಮಾಡಿದ್ರೆ ಕರೆಕ್ಟಾಗಿ ಇಷ್ಟು ಬರುತ್ತೆ, ತಿಂದು ಖಾಲಿ ಮಾಡುವ. ಹಾಗೆ ಅರಿಶಿನ ಪುಡಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಕಡಲೆ ಬೀಜ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈ ಕಡಲೆ ಇಷ್ಟ ಆಗೋದಿಲ್ಲ, ಅಕ್ಕಿ ಕಮ್ಮಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಹಾಗೆ ನನಗೆ ತುಂಬ ಬೆಳ್ಳುಳ್ಳಿ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಈ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಇವಾಗ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಹಾಕ್ತೀಯಾ? ಎಣ್ಣೆ ಬಾಣಲಿಗೆ ಹಾಕ್ತೀನಿ, ಕಡಲೆಕಾಯಿ ಎಣ್ಣೆ. ಆ ಥರ ಎಲ್ಲ ಖುಷಿ ಕೇಳ್ಬಾರ್ದು. ಮೆಂಟ್ಲು ಜನ ಅಂತ ಹೇಳೋದು, ಮೆಂಟ್ಲು ಹಿಡಿದಿರ್ತಾರ ಅವ್ರು ಆ ಥರ ಮಾತಾಡ್ಬಾರ್ದು. ಎಣ್ಣೆ ಅಂದರೆ ಏನೇನೋ ತಿಳ್ಕೊಳೋದಲ್ಲ. ಅದು ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ, ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡು ಅಂತಾರಲ್ಲ, ಹಂಗೆ ಸಮಯ ಸಂದರ್ಭ ನೋಡ್ಕೊಂಡು ಎಣ್ಣೆ ಅಂದ ತಕ್ಷಣ ನಮ್ಮಮ್ಮ ಎಣ್ಣೆ ಏನಕ್ಕೆ ಹಾಕ್ತಿದ್ದಾಳೆ ಅಂದರೆ ಬಾಣಲಿಗೆ ಅಡುಗೆ ಮಾಡಕ್ಕೆ ಹಾಕ್ತಾಳೆ ಅಂತ ನೀನು ಅದನ್ನು ತಿಳ್ಕೊಬೇಕು. ಅದು ಬಿಟ್ಬಿಟ್ಟು ಎಣ್ಣೆ ಅಂದರೆ ನಾನು ಸಾರಾಯಿ ಅಂಗಡಿ ನಿಂತ್ಕೊಂಡು ಎಣ್ಣೆ ಅಂದರೆ ನೀನು ಅರ್ಥ ಮಾಡ್ಕೋಬೇಕು. ನಮ್ಮಮ್ಮ ಸಾರಾಯಿ ಅಂಗಡಿ ಮುಂದೆ ನಿಂತ್ಕೊಂಡು ಎಣ್ಣೆ ಅಂತೈತೆ ಅಂದರೆ ಬಾಟ್ಲು, ಇಂಥ ಬಾಟ್ಲು ಅಂತ. ಅಡುಗೆ ಮನೆ ನಿಂತ್ಕೊಂಡು ಎಣ್ಣೆ ಅಂತ ಅಂದಾಗ ನೀನು ಅರ್ಥ ಮಾಡ್ಕೋಬೇಕು. ನಮ್ಮಮ್ಮ ಹೇಳ್ತಾರೆ ಕಡಲೆಕಾಯಿ ಎಣ್ಣೆ ಅಂತ. ಬಾಚಣಿಕೆ ಮುಂದೆ ಕರಡಿ ಮುಂದೆ ನಿಂತ್ಕೊಂಡು ಎಣ್ಣೆ ಅಂತ ನೀನು ಅರ್ಥ ಮಾಡ್ಕೋಬೇಕು. ನಮ್ಮಮ್ಮ ತಲೆಗೆಸ್ಕೊಂಡು ಕೊಬ್ಬರಿ ಎಣ್ಣೆ ಅಂತ ಕಾಮನ್ ಸೆನ್ಸ್ ಇಟ್ಕೋಬೇಕು. ಕಾಮನ್ ಸೆನ್ಸ್ ಇಟ್ಕೋಬೇಕು ಸ್ವಲ್ಪ. ತಲೆ ಕ್ವಶನ್ ಮಾಡಿದ್ರೆ ಹಾಂ. ಇವಾಗ ಕಡಲೆ ಹಾಕ್ಬಿಡುವಲ್ಲ, ಬೇಗ ಇದಾಗ್ತವೇನೋ ಕಡಲೆ. ಲಾಸ್ಟಿಗೆ ಹಾಕಿ ಫಸ್ಟ್ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅರ್ಧಂಬರ್ಧ ಫ್ರೈ ಆದರೆ ಚೆನ್ನಾಗಿರಲ್ಲ, ಸಖತ್ತು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಕಮ್ಮಿ ಆದೇನಪ್ಪಲ್ಲ, ಸಾಕು. ನಾವು ನಮ್ಮದೇ ಮಾತಾಡೋದಾಕಲ್ಲ. ಇವಾಗ ನಾನು ನಮ್ಮ ಫ್ರೆಂಡ್ಸ್ ಇರ್ತಿದ್ವಲ್ಲ, ಕುಕ್ಕುವರಿ, ಹಾಂ ಇನ್ನೂ ತೋರಿಸು. ನಾವು ಫ್ರೆಂಡ್ಸ್ ಇದ್ದಾಗ ಏನಾದರೂ ಮಾತಾಡುವಾಗ ಒಂದೇ ಥರ ಮಾತಾಡ್ತಿದ್ವಲ್ಲ, ಅವಾಗ ಇವಾಗ ಒಣಮೆಣ್ಸಿಗೆ ಹಾಕ್ತಾಯಿದ್ದೀನಿ. ಹಾಗೆ ಜೊತೆಗೆ
ಬೇಡ ಸಪರೇಟ್ ಫ್ರೈ ಅದು ಅವಾಗ ಹೇಳ್ತಾ ಇದ್ವಿ ನಾವೇನಾದ್ರು ಏನಾದ್ರು ನೀರು ಕುಡಿಯೋಣ ಬಾರೆ ಅಂತ ಇಬ್ರು ಏನಾದ್ರು ನೀರು ಕುಡಿ ಆ ವಿಷಯ ಮಾತಾಡಿದ್ರೆ ಏನೇ ಒಂದು ಹೋಗೋಣ ಬಾರೆ ಅಥವಾ ಊಟ ಮಾಡ್ದ ಅಂತ ಇಬ್ರು ಒಂದೇ ಸಲ ಮಾತಾಡಿದ್ರೆ ನಾವು ಏನು ಮಾಡ್ತೀವಿ ಏನಂತ ಅರ್ಥ ಮಾಡ್ಕೊಂತ ಇದ್ವಿ ಅಂದರೆ ನಮ್ಮ ಮನೆಗೆಲ್ಲ ನಮ್ಮ ಫ್ರೆಂಡ್ ಮನೆ ಅವ್ರ ಮನೆಗೆ ಯಾರಾದ್ರೂ ನೆಂಟರು ಬರ್ತಾರೆ ಅಂತ ಅನ್ಕೋತಾ ಇದ್ವಿ. ನಾನು ಹೋದಾಗಲೂ ಕೂಡ ಅವಳು ಹಂಗೆ ಮಾತಾಡ್ತಿದ್ರು. ಇವತ್ತು ಯಾರೋ ನಿಮ್ಮ ಮನೆ ಫ್ರೆಂಡ್ ಅಲ್ಲ ನೆಂಟರು ಬರ್ತಾರೆ ಅಂತ. ಫ್ರೆಂಡ್ ನೆಂಟರು ಅಂದರೆ ಅರಶಿನ ಉಪ್ಪು ಕಡಲೆ ಅಂತ ಎಷ್ಟು ಬೇಯಿಸಿದ್ರು ಇದು ಚೆನ್ನಾಗಿ ಫ್ರೈಯೇ ಆಗ್ತಲ್ಲ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಆಫ್ ಮಾಡುವ. ಒಂದು ಪ್ಲೇಟ್ ತಗೋತೀನಿ ಸಣ್ಣವಿಂದ ಅಲ್ವೇ. ಈ ಒಂದು ಮಂಡಕ್ಕಿಯನ್ನು ಇದರಲ್ಲಿ ಹಾಕುವೆ. ಈ ಒಂದು ಎರಡನ್ನು ಹಾಕ್ಬಿಡುವ. ಇನ್ನೇನು ಕಟ್ ಮಾಡ್ತೀನಿ. ಮಿಕ್ಸ್ ಆದಮೇಲೆ ದೋಸೆ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಎಣ್ಣೆ ಕಮ್ಮಿ ಆಯ್ತೇನೋ ಅಂತ ನನ್ನ ಒಂದು ಅನಿಸಿಕೆ. ನಮ್ಮ ಕೂಕು ಏನಿಲ್ಲ ಕರೆಕ್ಟ್ ಐತೆ ಅಂತ ಕುಕ್ಕುಮರಿ ಕಡೆಗಿಂದ ಮಂಡಕ್ಕಿ ಹಾಕ್ಬೇಕು. ಅವಾಗ ಕಡಲೆ ಬೀಜ ಇದ್ದರೆ ಬರ್ತವೆ. ಇವಾಗ ದಿಸ್ ಒನ್ ಇಸ್ ಮೈ ಪ್ಲೇಟ್. ಜಾಸ್ತಿ ಇಬ್ರಿಗೆ ಹಾಕ್ಬಿಡ್ತೀವಿ ಇಷ್ಟ ಅಂತ ಹೇಳ್ತೀನಲ್ವಾ. ಅಲ್ಲ ಇದ್ರೆ ಇಬ್ರು ಕರೆಕ್ಟ್ ಆಗ್ತದೆ. ಇಲ್ಲಿ ಎಷ್ಟು ಆಗ್ತದೆ ಇಷ್ಟೇ. ತಿನ್ನೋಕೆ ಇಷ್ಟ ಇಲ್ಲಪ್ಪ. ನೋಡಿ ಬೆಳ್ಳುಳ್ಳಿ, ಇದು ಕಡಲೆ ಬೀಜ, ಒಣಮೆಣ್ಸಿಕಾಯಿ, ಲಿಫ್ಟಿಕ್ಕೆಲ್ಲ ಹೋಯ್ತು ಅನಿಸುತ್ತೆ. ನಾಲ್ಕೊತ್ತಿದ್ದ ಇಬ್ಬರು ನೋಡಿ ಹೆಂಗಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಬನ್ನಿ, ಇವತ್ತಿನ ಒಂದು ಡೇ ವ್ಲಾಗ್ನ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕೂಕು ನೋಡಿ ಇಲ್ಲಿ ಏನು ಮಾಡ್ತಾ ಇದೆ, ಕುಕುಮರಿ ಅಂತೇಳಿ ಸೂಪರಾಗಿ ಹಚ್ಚಿದ್ದಾಳೆ. ಕಣ್ಣಿಗೆ ಯಾವತ್ತು ಹಚ್ಚಿದ್ದಾಳೆ, ಮಿಕ್ಸ್ ಮಾಡಿ ಹಚ್ಚಿಬಿಟ್ಟಿದ್ದಾಳೆ. ಹಂಗೆ ನಾನು ನೋಡಿ ಯಾವ ಥರ ಹಚ್ಚಿದ್ದೀನಿ. ಚೆನ್ನಾಗೈತಾ ನಿಜವಾಗ್ಲೂ. ನಾನು ಇಲ್ಲಿ ಕಂಡ್ರಪ್ಪೆ ಬ್ಲ್ಯಾಕ್ ಥರ ಆಗೋ ಥರ ಬ್ರೌನ್ ಕಲರ್ ಹಚ್ಚಿದ್ದೀನಿ. ಇವಳು ಎಲ್ಲ ಕಲರು ಮಿಕ್ಸ್ ಮಾಡಿ ಹಚ್ಬಿಟ್ಟೈತೆ. ಅದೊಂದು ಕಲರ್ ಈ ಟೀ ಶರ್ಟ್ ಕಲರ್ ಆಗ್ಬಿಟ್ಟೈತೆ. ಇದು ಇದ್ರ ಕಲರ್ ಆಗಿಬಿಟ್ಟೈತೆ. ಈ ಒಂದು ಏನು ಹೇಳ್ತಾ ಇದೆ ಏರ್ ಬೆಂಡ್ ಕಲರ್ ಆಗಿದೆ. ಶೆಕೆ ಆಗ್ತಿದೆ. ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ, ಹಂಗಾಗಿ ಈ ಒಂದು ಫ್ಯಾನ್ನ ಆಫ್ ಮಾಡಿದೆ. ನಾಯಿ ಮರಿ ಸಾಕಿದ್ದೆ. ಈ ಅವತಾರಕ್ಕೆ ಹಾಕಿದ್ದೆ ಗೊತ್ತಾ, ಈ ಫ್ಯಾನು ಲಟ್ಕಸಿ ಆಗಿಬಿಟ್ಟಿದೆ ಅಂತಂದರೆ ಒಂದು ಹುಡುಗಿ ಏನು ಮಾಡ್ತು, ನಾಯಿ ಮರಿ ಕಟ್ಟಿದ್ದೆ. ಆ ನಾಯಿ ಮರಿ ಹಾಗೆ ಎದ್ಕೊಂಬಿಟ್ಟು ಅವಳೆ ಮಾಡಿದ್ಲು, ವೈರ್ ದಾಟ್ಬಿಟ್ಟು ಆ ಫ್ಯಾನ್ ಗೀನು ಅವಳು ಎಲ್ಲ ಬಿದ್ದುಬಿಟ್ಲು. ಅವಾಗಿಂದ ಆ ಫ್ಯಾನ್ ಸೆಟ್ ಮಾಡೋಕ್ಕೆ ಆಗಿಲ್ಲ. ಈ ರೀತಿ ಆಗೋಗ್ಬಿಟ್ಟಿದೆ. ಆಯಿತಾ? ಎಷ್ಟು ಸಲ ಎಷ್ಟು ಮಾಡೋದು? 2 ಸಲ ಆಗೋಯ್ತು. ಹೌದು, ಮತ್ತು ಆಗಲ್ಲಪ್ಪ. ಈ ರೀಲ್ಸ್ ಒಳಗೆ ತಲೆ ಕೆಟ್ಟು ಮೆಂಟ್ಲು ಹೋಗುತ್ತೆ. ನಮ್ಮ ಮನೇಲಿ ಅಡುಗೆ ಏನು ಮಾಡಿದ್ವಿ ಅಂತಂದರೆ ಚಿಕನ್ ಸಾರು ಮಾಡಿದ್ವಿ. ಬಟ್ ಅದನ್ನು ತೋರಿಸೋದಕ್ಕೆ, ಅದು ಶೇರ್ ಮಾಡೋದಕ್ಕೆ ಏನು ಉಳಿದಿಲ್ಲ. ಬಟ್ ಅದು ಸಾಕ್ಷಿ ಸಮೇತ ಚಿಕನ್ ಸಾರು ನೆನ್ನೆ ಮಾಡಿದ್ದು. ಅದು ಫುಲ್ ಖಾಲಿಯಾಗಿದೆ. ಇವಾಗ ಇದು ರೀಲ್ಸ್ ಮಾಡ್ಕೋಬೇಕಿತ್ತಲ್ವ, ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾನಂತೂ ಕಾಫಿ ಕುಡಿದು ಈ ಸೆಕೆಗಾಲದಾಗ ಎಷ್ಟು ಕುಡಿತೀನಿ ಗೊತ್ತಾ? ದಿನಕ್ಕೊಂದು 20-30 ರೂಪಾಯಿದು ಆಗುತ್ತೆ ಕಾಫಿ ಪೌಡ್ರು. 2 ರೂಪಾಯಿದು. ಬೆಳಗ್ಗೆ ಎತ್ತಾಗ ಒಂದು ಸಲ, ಊಟ ಆದಮೇಲೆ, ತಿಂಡಿ ಆದಮೇಲೆ ಒಂದು ಸಲ, ಮತ್ತೆ ಮಧ್ಯಾಹ್ನ ಊಟ ಆದಮೇಲೆ ಒಂದು ಸಲ, ಮತ್ತೆ ಸಾಯಂಕಾಲ ಒಂದು ಸಲ. ಇಷ್ಟು ಸಲಕ್ಕೂ 2 ಹಾಕ್ತೀನಲ್ಲ. ಹಾಗಾಗ್ಬಿಟ್ಟು ಕಾಫಿ ಪೌಡ್ರ್ ಈ ಸೆಕೆಯಲ್ಲೂ ಕುಡಿಯೋದು ನಾವು. ಕಾಫಿ ಪೌಡ್ರ್ ಹಾಕ್ಕೊಂಡು. ಹಾಗಾಗಿ ಹೇಗಿದೆ ನನ್ನ ಔಟ್ಫಿಟ್? ಈ ಒಂದು ಇದ್ರದ್ದು ಕೂಡ, ಈ ಒಂದು ಚಡ್ಡಿದು ಕೂಡ, ಅಂದರೆ ಇದರ ಚಡ್ಡಿ ಅಂತಲೇ ಅದರಲ್ಲಿ ಮೆನ್ಷನ್ ಆಗಿತ್ತು. ಹಂಗಾಗಿ ಹಂಗೆ ಹೇಳ್ತಾ ಇದ್ದೀನಿ. ಶಾರ್ಟ್ಸ್ ಅಂತಲೂ ಹೇಳ್ಬೋದೇನೋ ಗೊತ್ತಿಲ್ಲ ಮೋಸ್ಟ್ಲಿ. ಈ ಒಂದು ಇದ್ರದ್ದು ಕೂಡ ನಾನು ಲಿಂಕ್ ಹಾಕ್ತೀನಿ. ಈ ಒಂದು ಶರ್ಟ್ದು ಕೂಡ ಲಿಂಕ್ ಹಾಕ್ತೀನಿ ನೋಡಿ. ಮೀಶೋದಲ್ಲಿ ಬೈ ಮಾಡಿದ್ದು. ಕೂಕುದು ಕೂಡ ಅಷ್ಟೇ.
ಮೀಶೋದಲ್ಲಿ ಬೈ ಮಾಡಿದಂಥದ್ದು, ಬೇಕಿದ್ದರೆ ಬೈ ಮಾಡಿ ಓಕೆನಾ. ಇಷ್ಟ ಆದರೆ ಪರ್ಫ್ಯೂಮ್ ಹಾಕ್ಕೊಂಡಿದ್ದು ಎಷ್ಟು ಸ್ಮೆಲ್ ಬರ್ತಿದೆ ಗೊತ್ತಾ, ಪರ್ಫ್ಯೂಮ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇನ್ನೊಂದ್ಸಲ ಹಾಕ್ಕೊತೀನಿ. ಇದು ಕಂಪ್ಯೂಟರ್ ಈ ಥರ ಹಾಕ್ಕೊಳ್ಳೋದು. ಇದು ಕಂಪ್ಯೂಟರ್ ಕಾಲದ ಕನ್ಯೆ ನಾವು ಮೋಸ್ಟ್ಲಿ ವ್ಲಾಗ್ ಮಾಡುವಾಗ ನಾನು ಆಲ್ಮೋಸ್ಟ್ ಯಾವಾಗಲೂ ವ್ಲಾಗ್ ಮಾಡುವಾಗ ಐ ಥಿಂಕ್ ಯಾವಾಗಲೂ ವ್ಲಾಗ್ ಮಾಡುವಾಗ ನಾನು ಅವತ್ತಿನ ದಿನ ಯಾವುದು ವ್ಲಾಗ್ ಮಾಡಿದ್ವಿ ನೋಡಿ, ಆ ಒಂದು ಹಾಡನ್ನ ನಾನು ಹಾಡಿರ್ತೀನಿ. ಯಾಕಂದರೆ ಅದು ಮೈಂಡಲ್ಲಿ ಗುನು ಅಂತಿರುತ್ತೆ. ಆ ಒಂದು ಹಾಡನ್ನ ಮಾಡ್ತಾ ಇದೀವಿ ಅಂತ. ಹಾಂ, ಆ ಒಂದು ಸಾಂಗ್ನ ನಾವು ಮಾಡಿರ್ತೀವಿ, ಆಮೇಲೆ ನಾನು ಹಾಡು ಹೇಳ್ತಾನೆ ಇರ್ತೀನಿ ಅಥವಾ ಮಾಡ್ತೀವಿ. ನೆಕ್ಸ್ಟ್ ಅದನ್ನು ಮಾಡಬೇಕು ಅಂತ ಶುಡ್ ಅಂದ್ಕೊಂಡಿರ್ತೀವಿ. ಬಟ್ ಆದರೆ ಆ ಹಾಡು ಮೈಂಡಲ್ಲಿ ಗುನು ಅಂತ ಇರುತ್ತೆ. ಹಾಗಾಗಿ ಇವಾಗಲೂ ಕೂಡ ಕಂಪ್ಯೂಟರ್ ಕಾಲದ ಕನ್ಯೆ ಅಂತ ಬಂದ್ಬಿಡ್ತು ಹಾಡು. ಸಾಂಗ್ ಮಾಡ್ತಾ ಇದೀವಿ ಅಂತ. ನಿಮಗೆ ತೋರಿಸ್ಲೇಬೇಕು ಅಂತಲ್ಲ, ಬಾಯಿಗೆ ಬಂದ್ಬಿಡ್ತು ಹೇಳಿದೆ. ಹಂಗೆ ಆಗ್ಬಿಟ್ಟೆ ಅಷ್ಟೇ. ರೆಡಿ ಆದೇನಮ್ಮ? ಆಯ್ತು. ಈ ಅಮ್ಮ ರೆಡಿ ಆಗೋದ್ರೆ ಮನೆ ಕ್ಲೀನ್ ಮಾಡ್ಕೊಂಡು ಬರೋಣ. ಏನು ಮಾಡ್ಕೊಂಡು ಟೈಮ್ ಇರುತ್ತಾ ಫ್ರೆಂಡ್ಸ್, ಆಮೇಲೆ ಬಂದು ಮಾಡ್ಕೋಬೋದಲ್ವ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಅಂತಿದೆಯಲ್ಲ ಮರಿ. ಎಂತ ಮರಿ ನೀನು? ನೀನು ಅಮ್ಮ, ನಾನು ಕೂಕು, ನೀನು ನಾಯಿ, ನಾನು ಅಮ್ಮ, ನೀನು ಕೂಕು, ನೀನು ನಾಯಿ, ನೀನು ಏನೇ ಅಂದು ನನ್ನನ್ನು ಲಾಸ್ಟ್ ನಾಯಿ ಮಾಡ್ಬಿಡ್ತಾರೆ. ಹಂಗಲ್ಲ, ನೀ ಕನ್ಫ್ಯೂಸ್ ಆಗಿ ಏನು ಹೇಳ್ತಿ ಅಂದಿದ್ದು. ಲಾಸ್ಟ್ ಇವ್ ನೀನ್ಯಾರು ನಾನ್ಯಾರು ನೀನ್ಯಾರು ಒಂದು ನಾಯಿ ಅಂದ್ಬಿಟ್ಟೆ ನನಗೆ ನಾನೇ. ಶೆಕೆ ನೋಡಿ. ಇದು ಕಂಪ್ಯೂಟರ್ ಕಾಲದ ಕನ್ಯೆ, ಇದು ಹೈವೇ ರೋಡಿಗೆ ಲೈಟು, ಅದು ಮಕ್ಕಿಯವರಿಗೆ ಎಂತ ಬ್ರೈಟು. ಎಲ್ಲರೂ ಹಬ್ಬ ಹೇಗೆ ಮಾಡಿದ್ರಿ? ಚೆನ್ನಾಗಿ ಮಾಡಿದ್ರಾ? ಎಳ್ಳು ಬೆಲ್ಲ ಸಮ್ಮನಾಗಿ ತಿಂದ್ರಾ? ಜಾಸ್ತಿ ಎಳ್ಳು ಬೆಲ್ಲ ಅಲ್ಲ, ಬೇವು ಬೆಲ್ಲ. ಬೇವು ಬೆಲ್ಲ ತಿಂದ್ರಾ? ಹೆಂಗೆ ತಿಂದ್ರಿ? ಬೇವು ಬೆಲ್ಲ ಜಾಸ್ತಿ ತಿಂದ್ರಾ ಕಮ್ಮಿ ತಿಂದ್ರಾ? ಕಮೆಂಟಲ್ಲಿ ತಿಳಿಸಿ. ಕಮೆಂಟಲ್ಲಿ ಯಾರು ಜಾಸ್ತಿ ಬೆಲ್ಲ ತಿಂದ್ರಿ ಬೇವು ತಿಂದ್ರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಓಕೆನಾ. ನಾನಂತೂ ಬೆಲ್ಲನೇ ಜಾಸ್ತಿ ತಿಂದೆ, ನನಗೆ ಕಹಿ ಅಂದರೆ ಆಗೋದಿಲ್ಲ, ಅದಕ್ಕೋಸ್ಕರ. ಚಿಕನ್ ಸಾಂಬಾರು ಎಲ್ಲ ಖಾಲಿ ಆಗಿಬಿಟ್ಟಿದೆ. ಖಾಲಿ ಆಗಿದೆ ಅಂತ ನಾನು ತೋರಿಸ್ತಿದ್ದೆ ಅಂತ ಬೇಜಾರು ಮಾಡ್ಕೋಬೇಡಿ. ಖಾಲಿ ಆಗಿದೆ ಅಂದರೆ ಏನು ಮಾಡಿದೆ ಅಂತ ಅಪ್ಡೇಟ್ ಕೊಟ್ಟೆ ಅಷ್ಟೇ. ಖಾಲಿ ಜಾಸ್ತಿ ಇರೋದಂತ ಸ್ವಲ್ಪ ಊಟ ಮಾಡೋರೇ. ಹಾಂ, ಊಟ ಮಾಡೋರೇ. ಮಂಡ್ಯ ಭಾಷೆ ಬತ್ತಾಳೆ, ಮಂಡ್ಯ ಮೈಸೂರು ಭಾಷೆ. ತಿಲ್ಲನ 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 ತಿಲ್ಲನ. ಒಂದು ನನ್ನ ಔಟ್ಫಿಟ್ ಹೀಗಿದೆ. ಈ ಒಂದು ಡ್ರೆಸ್ದು ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಗ್ರೀನ್ ಕಲರ್ದು ಹಾಗೆ ವೈಟ್ ಕಲರ್ದು. ಓಕೆ, ನೀವು ಕೂಡ ಬೈ ಮಾಡ್ಬೋದು ಇಷ್ಟ ಇದ್ದರೆ. ಇದು ಕಂಪ್ಯೂಟರ್ ಕಾಲದ ಕನ್ಯೆ. ಇದು ಒರೆಸಿರೋದು ಹೀಗಿದೆ. ಟಿಶ್ಯೂ ಪೇಪರ್ ತಗೊಂಡು ಚೆನ್ನಾಗಿ ಒರೆಸ್ಬೇಕು. ಅದು ಇದು ಹಚ್ಚಿದ ಈ ಥರ. ಅದು ಮಸ್ಕರ ಹಚ್ಚಲಿಲ್ಲ. ಮಸ್ಕರ ಹಚ್ಚಿದ? ಇಲ್ಲ, ಕ್ಯಾಮ್ರಾ ಆನ್ ಆಗಿಲ್ಲ. ಡಿಂಗಣಕ್ಕಣ ನಾನಂತೂ ಕಣ್ಣಿಗೆ ಹಚ್ಚಿದ್ದೀನಿ ನೋಡಿ, ಇದೆಲ್ಲ ಹಚ್ಚಿದ್ದೀನಿ. ಇದು ವೈಟಾಗಿ ತೋರಿಸ್ಬೇಕಾಗಿತ್ತು. ಅಲ್ಲ ನಾನೇನು ಸ್ವಲ್ಪ ಹಿಂದೆ. ಆಯ್ತು ಬೇಗ ಆಯ್ತಾ? ನಡಿ ಹೋಗೋಣ. ಇದು ಕಂಪ್ಯೂಟರ್ ಕಾಲದ ಕನ್ಯೆ, ಇದು ಹೈವೇ ರೋಡಿಗೆ ಲೈಟು,
ಅದು ಮರ್ಕ್ಯೂರಿಗಿಂತ ಬ್ರೈಟು. ಅಷ್ಟು ಸಖತ್ ಕಾಣಿಸ್ಕೊಂಡೆ ಡ್ರೆಸ್ಸಿಗೆ ಇದು ಕಂಪ್ಯೂಟರ್ ಸಖತ್ ಕಾಣುತ್ತೆ. ಚೆನ್ನಾಗಿ ಕಾಣಬೇಕು. ಫ್ರೆಂಡ್ಸ್ ಯಾಕೆ ಗೊತ್ತು ನಾನು ಹಿಂಗೆ ಆಡ್ತಾ ಇದ್ದೀನಿ. ಏನು ಮಾಡ್ಬೇಕು ಗೊತ್ತು, ನಿಜವಾಗ್ಲಲ್ಲಿ ಫೋಕಸ್ ಇದ್ರೆ ವೀಡಿಯೋ ಮಾಡಲ್ಲ. ಈ ಫೋಕಸ್ ಇವಾಗ ಸಾಯಂಕಾಲ ಹೋಗಿ ವೀಡಿಯೋ ಈಗ ಸ್ವಲ್ಪ ಮೋಡ ಮುಚ್ಕೊಂಡಿದ್ದೆ ಹೋಗಿ ವೀಡಿಯೋ ಮಾಡ್ಕೊಂಬರೋಣ ಅಂದರೆ ಇವಾಗ ಇವಳು ಎದಳ್ತಾ ಇಲ್ಲ. ಆಮೇಲೆ ತಿರ್ಗೋ ಕತ್ಲ ತುಂಬ ವಾಪಸ್ ಬರ್ತಾರೆ. ಮತ್ತೆ ತಿರ್ಗೋ ನಾಳೆ ರೆಡಿ ಆಗೋ ನನ್ನ ಕೈಲಾಗಲ್ಲ. ಏನೇನು ಪ್ರಾಬ್ಲಮ್ಮು? ನಿನ್ನೇನು ಪ್ರಾಬ್ಲಮ್ ಅಂತ ಅಗಾಡಿ ನಡಿ. ನಿಂತಿದ್ದಾಗ ಕುಡಿತಿದ್ದಲ್ಲ ಯಾಕೆ? ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಹೇಗಿದೆ ಈ ಸ್ಟೆಪ್ಪು? ಏನೇನು ಪ್ರಾಬ್ಲಮ್? ಇದು ಹೈವೇ ಅದು ಮಾರ್ಕೆ ಕೊನೆಯ ಫ್ರೆಂಡ್ಸ್ ಎಷ್ಟೊಂದು ನಾನು ಕಾಸ್ಟ್ಯೂಮ್ ಹಾಕೊಂಡು ಶೆಕೆ ಓದಿರ್ಲಿ ನನಗೆ ಆಗಲ್ಲ. ಡ್ರೆಸ್ ಮಾಡಿಕೊಂಡು ಬೇಗ ಹೋಗಿ ರೀಲ್ಸ್ ಮಾಡ್ಕೊಂಡು ಬಂದ್ಬಿಟ್ಟೆ. 1 ಗಂಟೆ 2 ಗಂಟೆ ಮಲ್ಕೊಂಡ್ಬಿಡ್ತೀನಿ. ಸಾಯಂಕಾಲ ಅಡುಗೆ ಮಾಡಲ್ಲ. ಯಾಕೆ ಅಂತಂದರೆ ಇವಾಗ ಮಧ್ಯಾಹ್ನ ಉಂಡ್ಬಿಟ್ಟಿದ್ದೀವಲ್ಲ, ಅದೇ ಸಾಕು ಕಾಫಿ ಕೊಟ್ಬಿಟ್ರೆ ಆಯಿತು. ಹೋಗಿ ಅಲ್ಲಿ ತೊಗೊಂಡ್ಬರ್ತೀನಿ, ಚೆನ್ನಾಗಿ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಟ್ಬಿಡ್ತೀನಿ. ದೊಡ್ಡದಾಗೆ ಕೊಡ್ದುಬಿಡ ಬೆಳಿಗ್ಗೆ ಒಂದು 6 ಗಂಟೆ 5 ಗಂಟೆವರೆಗೂ ಮಲ್ಕೊಂಡ್ಬಿಡೋದು. ಇದು ಕಂಪ್ಯೂಟರ್ ಕಾಲದ ಕಮ್ಮಿ ಅದು ಮಕ್ಕಳಿಗಿಂತ ಬ್ರೈಟು. ನೋಡಿ ಆಶಾ ಮಾತಾಡ್ತಿದ್ದಲ್ಲ. ಹಾಂ ಕೃಷಿ ಮನೆಗಳು ಇದೆ. ಇದನ್ನು ತಗೊಬಿಟ್ಟು ಇಟ್ಕೊಂಡು ಕೃಷಿ ಮನೆ ಇರ್ತಾರಲ್ಲ, ಅದೇ ಇದು ಕುಂಭಮೇಳದಲ್ಲಿ ಋಷಿಗಳು ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ರಿಂದ ಅದಕ್ಕೆ ಕೋಲ್ ಇರ್ತದಲ್ಲ ಅವ್ರದ್ದು, ಹಿಂಗೆ ಇಟ್ಕೊಳ್ಳೋದು. ಕೋಲ್ ತಾನೇ, ಅದೇನು ಏನಂತಾರೆ ಆಡ್ಕೊಳ್ಳೋದು. ನಾನು ಅವಮಾನ ಮಾಡಿಲ್ಲ ಫ್ರೆಂಡ್ಸ್, ನನಗೆ ಗೊತ್ತಿರೋದು ಫಸ್ಟ್ ಕೋಲಾಗಿ ಮತ್ತೆ ಅದು ಇನ್ನೊಂದು ಆಗಿರೋದು. ಫಸ್ಟು ಕೋಲ ತಗೊಂಡೆ ಅಥವಾ ಮರದ ಒಂದು ಕಟ್ಟಿಗೆ ತಗೊಂಡೆ ಅದನ್ನು ಆ ಶೇಪಿಗೆ ಕೊಟ್ಟು ಹೆಸರು ಕೊಟ್ಟಿದ್ದಾರಲ್ವ. ನಾವು ಹುಟ್ಟಿದ ಮೇಲೆ ನಮ್ಗೆ ಯಾವ ಹೆಸರು ಇರೋದಿಲ್ಲ. ಹುಟ್ಟಿದ ನಂತರನೇ ನಮಗೆ ಒಂದು ನೇಮ್ ಅಂತ ರಾಣಿ ಈ ಥರ ಹೆಸರು ಕೊಡ್ತಾರೆ. ಅದೇ ಥರ ನಾವು ಕೋಲು ಸೃಷ್ಟಿ ಫಸ್ಟು ಕೋಲು ಕಟ್ಟಿಗೆ ಆಗಿ ನಂತರ ಅದೇನೋ ಗೊತ್ತಿಲ್ಲ ಈ ಥರದ ಇರುತ್ತೆ. ಈ ಥರ ಅದು ಬಿಟ್ಟು ಅವ್ರು ಹಿಂಗೆ ಇಟ್ಕೊಂಡ್ರಲ್ಲ ನಂತರ ಹಿಂಗೆ ಇಟ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ. ಅದೆಷ್ಟೋ ವಾಸಿ ತಪಸ್ ಮಾಡ್ಕೊಂಡಿರ್ಬೋದತ್ತ. ಹೌದು ಅಮ್ಮ. ಹಾಂ ಕಿವಿಗೆ ಏನು ಇಟ್ಟಿಲ್ವಾ? ಇಲ್ಲ ಅಮ್ಮ. ನೀರು ಕುಡಿತೀಯಾ? ಹೌದು. ಫ್ರೆಂಡ್ಸ್ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಡೈಲಿ ವ್ಲಾಗ್ಸ್ ಥರ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಪ್ಲೀಸ್ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿಪ್ಪ ಪ್ಲೀಸ್. ಹಾಂ ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಿ ಅಲ್ವಾ? ಹಾಂ ಇವತ್ತಿನ ವೀಡಿಯೋ ಇಷ್ಟೇ. ಹಾಗೆ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಏನೇನೆಲ್ಲ ಅಡುಗೆ ಮಾಡಿದೆ ಏನಿರುತ್ತೆ ಅಂತ. ಮಂಡಕ್ಕಿ ಉರಿಯೋಷ್ಟದೇ ಅಥವಾ ಮಂಡಕ್ಕಿ ಒಗ್ಗರಣೆ ಹಾಕೋ ಟೈಮಲ್ಲಿ ಕರೆಂಟ್ ಹೋಗ್ಬಿಡ್ತು. ಏನು ಮಾಡೋದಕ್ಕಾಗಲ್ಲ. ಆ ಟೈಮ್ ಬಿಟ್ಟು ಮತ್ತೆ ನಾವು ಕರೆಂಟ್ ಬಂದಾಗಲೇ ನಾವು ತಿಂತೀವಿ ಅಥವಾ ಅಡುಗೆ ಕಂಟಿನ್ಯೂ ಮಾಡ್ತೀವಿ. ಸ್ಟಾಪ್ ಮಾಡಿದ್ರೆ ಆಗಲ್ಲ. ಹಂಗಾಗ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡಿ ಕತ್ಲಲ್ಲೇ ಬ್ಯಾಟ್ರಿ ಬೆಳ್ ಬಿಟ್ಕೊಂಡು ತಿಂದಿದ್ದಾಯಿತು, ಕಾಫಿ ಕುಡಿದಿದ್ದಾಯಿತು. ಹೆಡ್ಡೇಕ್ ಇದೆ ಸ್ವಲ್ಪ, ಅದು ಹಂಗೆ ಹೋಗ್ತಾ ಇರುತ್ತೆ. ವಿಕ್ಸ್ ಹಚ್ಕೊಂಡು ಇವಾಗ ಮಲ್ಕೋಬೇಕು ಅಂತೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಏನಾಯ್ತು ಅಂತ ಅನ್ನೋದನ್ನು ದಯವಿಟ್ಟು ನಿಮ್ಗೆ ಹೇಗೆ ಅನಿಸ್ತು ಈ ವ್ಲಾಗ್ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬೈ, ಲವ್ ಯು ಆಲ್.